ಇಸ್ರೋ ವಿಜ್ಞಾನಿಗಳ ಕನಸು ನನಸಾಗಿದೆ. 9 ತಿಂಗಳ ಪ್ರಯತ್ನದಿಂದ ಮಂಗಳಯಾನ ಯಶಸ್ವಿಯಾಗಿ ಕಕ್ಷೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಇಸ್ರೋದಲ್ಲಿ ಸಂತಸ ಮನೆ ಮಾಡಿದೆ. ಅವರು ಯಾವ ರೀತಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ನಮ್ಮ ಪ್ರತಿನಿಧಿ ರಜನಿ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ಇದೊಂದು ಹೆಮ್ಮೆಯ ಕ್ಷಣ. ಇಡೀ ಭಾರತೀಯರು ನಾವೆಲ್ಲರೂ ತಲೆ ಎತ್ತಿ ನೋಡುವಂಥ ದಿನ, ಇಡೀ ಜಗತ್ತು ನಮ್ಮೆಡೆ ತಿರುಗಿ ನೋಡುವಂಥ ದಿನ. ಅಂಥದ್ದೊಂದು ಕ್ಷಣಕ್ಕೆ ಅನುವು ಮಾಡಿಕೊಟ್ಟವರು ನಮ್ಮ ಇಸ್ರೋ ವಿಜ್ಞಾನಿಗಳು. ಮಂಗಳಯಾನವನ್ನು ಅಂದುಕೊಂಡಂತೆ ಅಚ್ಚುಕಟ್ಟಾಗಿ ಕರಾರುವಕ್ಕಾಗಿ ಮಂಗಳನ ಕಕ್ಷೆಗೆ ದಾಟಿಸಿದ್ದಾರೆ ಈ ದಿನ. ಇಂಥ ಒಂದು ಮಹಾ ಸುದಿನದಲ್ಲಿ ಈ ಒಂದು ಇಸ್ರೋ ವಿಜ್ಞಾನಿಗಳ ಪೈಕಿ ಹಲವಾರು ಜನ ಕನ್ನಡಿಗರಿದ್ದಾರೆ. ಮಂಗಳಯಾನದ ಯಶಸ್ವಿಯಲ್ಲಿ ಇವರಂಥ ರೂವಾರಿಗಳಿದ್ದಾರೆ. ಹಾಗಾದರೆ ಬನ್ನಿ, ಅದರಲ್ಲಿ ಒಬ್ಬರಾಗಿರುವಂಥ ಈ ಒಂದು ಆಪರೇಷನ್ ಡೈರೆಕ್ಟರ್ ಆಗಿರುವಂಥ ನಮ್ಮ ಜೊತೆ ಇದ್ದಾರೆ ರಾಮಕೃಷ್ಣ ಅವರು. ಸರ್, ಮೊದಲನೇದಾಗಿ ನಾನು ನಿಮಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದು ನಿಜವಾಗ್ಲೂ ಒಂದು ಭಾರತೀಯರ ಸಾಧನೆ, ಭಾರತೀಯ ಎಲ್ಲ ವಿಜ್ಞಾನಿಗಳ ಸಾಧನೆ. ಆದರೆ ಜೊತೆಗೆ ನಮ್ಮ ಹೆಮ್ಮೆ ಇದು ಕನ್ನಡಿಗರದು ಹೌದು ಅಂತ. ಕನ್ನಡಿಗರ ಸಾಧನೆ ಬಗ್ಗೆ ಏನು ಹೇಳ್ತೀರಾ ಸರ್? ಇದರೊಳಗೆ ಸುಮಾರು ಜನ ಕನ್ನಡಿಗರು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಬರೀ ಕರ್ನಾಟಕ ಒಂದೇ ಅಲ್ಲ, ಈ ಒಂದು ನಮ್ಮ ಯಾವುದು ನೌಕೆಯನ್ನು ನಾವು ಕಳಿಸಿದ್ದೀವಿ ಇದರೊಳಗೆ ಎಲ್ಲ ದೇಶದ ಎಲ್ಲ ಭಾಗಗಳಿಂದ ಬಂದಿದೆ. ಸೊ ಹಾಗೆ ಎಲ್ಲರೂ ಕಾರ್ಯವನ್ನು ಮಾಡಿದ್ದಾರೆ. ಇದು ನಾನು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಖಂಡಿತವಾಗಿ. ಯಾಕೆಂದರೆ ಇದು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಒಂದು ಘಟನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ಭಾರತಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಯಾಕೆಂದರೆ ಪ್ರತಿಯೊಬ್ಬ ಪ್ರಜೆಗಳು ಇವತ್ತು ತಾವು ಹೆಮ್ಮೆ ಪಡಬೇಕಂತ ಸಮಯ ಬಂದಿದೆ. ಯಾಕೆಂದರೆ ಇದು ಒಂದು ಕಷ್ಟಕರವಾದ ಕೆಲಸ. ಯಾಕೆಂದರೆ ಎಲ್ಲ ದೇಶಗಳು ಸುಮಾರು ಫೇಲ್ಯೂರ್ಸ್ ಆಗಿ, ಅಂದರೆ ಸಾಧನೆ ಮಾಡೋಕ್ಕಾಗ್ದೇ ಆಮೇಲೆ ಮಾಡಿದ್ದಾರೆ. ನಾವು ಮೊದಲನೇ ಸತಿಯೇ ಇದನ್ನು ಸಾಧಿಸಿದ್ದೇವೆ. ಹಾಗೂ ಬೆಳಗ್ಗೆ ನಿಮ್ಮ ಆತಂಕ ಹೇಗಿತ್ತು ಸರ್? ಬೆಳಗ್ಗೆ ಯಾಕೆಂದರೆ ಹಳೆಯ ಫೇಲ್ಯೂರ್ಗಳು ಬೇರೆ ಬೇರೆ ದೇಶದ್ದು ನಿಮ್ಗೆ ಗೊತ್ತಿತ್ತು. ಸೊ ಅದರ ಕಣ್ಮುಂದೆ ಇತ್ತು. ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಹೇಗಿತ್ತು ಇವತ್ತಿನ ಬಗ್ಗೆ? ಆ್ಯಕ್ಚುಲಿ ಹೇಳಬೇಕಂದ್ರೆ, ನಿಮಗೆ ನಾವು ಎಂತಹ ಸಂದರ್ಭಗಳು ಬರಬಹುದೆಂದು ಮೊದಲೇ ನಿರೀಕ್ಷಿಸಿ ಅದರ ಬಗ್ಗೆ ಸುಮಾರು ನಾವು ಮೀಟಿಂಗ್ಸ್ ಮಾಡಿ ತುಂಬಾ ನಾವು ಅದರ ಬಗ್ಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ವಿ. ಹಾಗಾಗಿ ನಮ್ಮ ಪ್ರತಿಯೊಂದು ನಾವು ದಿನ ರಾತ್ರಿ ನೋಡದೆ ಇಲ್ಲೇ ಕಾರ್ಯವನ್ನು ಮಾಡ್ತಾ ಪ್ರತಿಯೊಂದನ್ನು ನಾವು ತುಂಬ ಸೂಕ್ಷ್ಮವಾಗಿ ಪರೀಕ್ಷಿಸಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಇದಕ್ಕೆ ಫೇಲ್ಯೂರ್ ಅನ್ನೋದು, ಅಂದರೆ ಇದನ್ನು ಮಂಗಳಕ್ಕೆ ಹೋಗದೇ ಇರೋವಂಥ ಸಂದರ್ಭ ಬರದೇ ಇರೋ ಹಾಗೆ ನೋಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲ ವಿಜ್ಞಾನಿಗಳು ಇದಕ್ಕೆ ಯಾರ್ಯಾರು ತಮ್ಮ ಇದನ್ನು ಕೊಟ್ಟಿದ್ದಾರೆ, ಸಾಧನೆ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಇದಕ್ಕೆ ತುಂಬಾ ಇದು ಮಾಡಿದ್ದಾರೆ. ಓಕೆ, ಇವತ್ತು ಬೆಳಗ್ಗೆ ನಿಮ್ಮ ಈ ಒಂದು ಮಂಗಳ ನೌಕೆ ಕಕ್ಷೆಗೆ ಹೋಗುವಂಥ ದಿನ, ಆ ಕ್ಷಣದಲ್ಲಿ ಜೊತೆಗೆ ಪ್ರಧಾನಮಂತ್ರಿಗಳಿದ್ದು ನರೇಂದ್ರ ಮೋದಿಯವರಿದ್ದರು. ಆ ಕ್ಷಣ ಹೇಗಿತ್ತು ಸರ್ ನಿಮಗೆ? ಅದು ಒಂದು ನಾವು ಅಂದುಕೊಂಡಿರಲಿಲ್ಲ. ಯಾಕೆಂದರೆ ಇಂತಹ ಒಂದು ಮಂಗಳ ಗ್ರಹಕ್ಕೆ ಹೋಗುವುದು ಒಂದು ನಿಜವಾಗಲೂ ತುಂಬ ಚೆನ್ನಾಗಿರುವಂಥ ಒಂದು ಸಮಯ. ಆದರೆ ನಮ್ಮ ಜೊತೆ ಪ್ರಧಾನಮಂತ್ರಿ ಇದ್ದಿದ್ದೇ ನಮಗೊಂದು ದೊಡ್ಡ ಹೆಮ್ಮೆಯ ವಿಷಯ. ಯಾಕೆಂದರೆ ಅವರು ಎಲ್ಲರಿಗೂ ಎನ್ಕರೇಜ್, ಅಂದರೆ ಉತ್ತೇಜನ ಮಾಡ್ತಾ ಎಷ್ಟು ಚೆನ್ನಾಗಿ ಮಾತಾಡಿದರು. ಹಾಗೆ ಅವರು ಇದ್ದಿದ್ದೇ ನಮಗೆ ಒಂದು ದೊಡ್ಡ ಉತ್ತೇಜನ ಅಂತ ಹೇಳ್ಕೋಬೋದು. ಖಂಡಿತವಾಗೂ ಆ ಒಂದು ಖುಷಿ, ಆ ಒಂದು ಸ್ಫೂರ್ತಿ ನಿಮ್ಮೆಲ್ಲರ ಮುಖದಲ್ಲೂ ಕಾಣಿಸ್ತಾ ಇದೆ ನನಗೆ. ಮುಂದಿನ ಪ್ರಾಜೆಕ್ಟ್ ಏನಿರ್ಬೋದು ಸರ್? ನಾವು ನಿಮ್ಮಿಂದ ಏನನ್ನು ನಿರೀಕ್ಷಿಸ್ಬೋದು? ಮುಂದೆ ಇಸ್ರೋದಲ್ಲಿ ಸುಮಾರು ಪ್ರಾಜೆಕ್ಟ್ಗಳು ಬರ್ತಾ ಇದೆ. ಚಂದ್ರನಿಗೆ ಮತ್ತೆ ನಾವು ಹೋಗಬೇಕು ಅಂತ ನಿರ್ಣಯಿಸಿದ್ದೇವೆ. ನಂತರ ಮತ್ತೆ ಮಂಗಳಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇದು ಮೊದಲನೆಯ ಪ್ರಯತ್ನ. ಸೊ ಮೊದಲನೆಯ ಪ್ರಯತ್ನದಲ್ಲಿ ನಾವು ಕಲ್ತಿದ್ದು ಸುಮಾರು ಒಂದಲ್ಲ ಎರಡಲ್ಲ ನೂರಾರು ಕಲ್ತಿದ್ದೇವೆ, ಹೇಗೆ ಹೋಗಬೇಕು, ಹೇಗೆ ಮಾಡಬೇಕು ಅಂತ. ಸೊ ಈ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇದನ್ನು ನಾವು ಮುಂದೆ ಇನ್ನೂ ದೊಡ್ಡ ನೌಕೆಗಳನ್ನು ಕಳಿಸ್ಬೇಕು, ಮುಂದೆ ಮಾನವರನ್ನು ಕಳಿಸ್ಬೇಕು. ಇದೇ ನಮ್ಮ ಒಂದು ಗುರಿಯಾಗಿದೆ. ಇದು ಈಗ ಪ್ರಗತಿಯಾಗಿರುವಂಥ ದೇಶಗಳ ಹಾಗೆ ನಾವು ನಮ್ಮ ದೇಶದ ಪ್ರಗತಿಯನ್ನು ನಾವು ಮಾಡಬೇಕಂತೂ ಆಶಿಸ್ತೇವೆ.
ನಿಜವಾಗ್ಲೂ ನಿಮ್ಮ ಎಲ್ಲರ ಈ ಶ್ರಮಕ್ಕೆ ನಾವೊಂದು ಇವತ್ತು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀವಿ ಸರ್, ಕಂಗ್ರಾಟ್ಸ್ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ. ನಿಜವಾಗ್ಲೂ ಇವತ್ತಿನ ಇವರ ಸಾಧನೆ ಏನಿದೆ ಇದೊಂದು ನಮಗೆಲ್ಲರಿಗೂ ಹೆಮ್ಮೆಯ ಕ್ಷಣ. ಅಷ್ಟೇ ಅಲ್ಲ, ಇವರಿಗೆ ಮುಂದಿನದಕ್ಕೆ ಒಂದು ನಮ್ಮ ಅಂತರಿಕ್ಷಕ್ಕೆ ಒಬ್ಬ ಮನುಷ್ಯನನ್ನು ಕಳಿಸ್ಬೇಕು, ಆ ಮನುಷ್ಯ ಭಾರತೀಯನೇ ಆಗಿರಬೇಕು, ಭಾರತೀಯ ತಂತ್ರಜ್ಞಾನದಲ್ಲೇ ಅಂತರಿಕ್ಷಕ್ಕೆ ಹೋಗಬೇಕು ಅನ್ನೋ ಒಂದು ಹೊಸ ಕನಸು ಈಗ ಇಸ್ರೋದಲ್ಲಿ ಕಂಡು ಬರ್ತಾ ಇದೆ. ಆ ಕನಸು ಆದಷ್ಟು ಬೇಗ ನೆರವೇರಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನ ಇಸ್ರೋ ಸೆಂಟರಿಂದ ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್.